ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನು ಒಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗದೇ, ವೈಜ್ಞಾನಿಕವಾಗಿ ಆಗದೇ ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು. ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ? 1 ಎಕ್ಸಿಟ್ಟು 1 ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ. ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನು ಒಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗದೇ, ವೈಜ್ಞಾನಿಕವಾಗಿ ಆಗದೇ ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು. ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ? 1 ಎಕ್ಸಿಟ್ಟು 1 ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ. ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನು ಒಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗದೇ, ವೈಜ್ಞಾನಿಕವಾಗಿ ಆಗದೇ ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು. ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ? 1 ಎಕ್ಸಿಟ್ಟು 1 ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ. ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನು ಒಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗದೇ, ವೈಜ್ಞಾನಿಕವಾಗಿ ಆಗದೇ
ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು, ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ, ಒಂದು ಎಕ್ಸಿಟ್ ಒಂದು ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗ್ಕೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ. ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನೊಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗ್ದೇ, ವೈಜ್ಞಾನಿಕವಾಗಿ ಆಗ್ದೇ ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು, ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ, ಒಂದು ಎಕ್ಸಿಟ್ ಒಂದು ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗ್ಕೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ. ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನೊಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗ್ದೇ, ವೈಜ್ಞಾನಿಕವಾಗಿ ಆಗ್ದೇ ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು, ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ, ಒಂದು ಎಕ್ಸಿಟ್ ಒಂದು ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗ್ಕೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ. ಖಂಡಿತ ಸಂಪೂರ್ಣವಾಗಿ BBMP ಕಸ ವಿಲೇವಾರಿಯಲ್ಲಿ ವಿಫಲವಾಗಿದೆ. ಏನೊಂದು ಲ್ಯಾಂಡ್ ಫಿಲ್ನಲ್ಲಿ ವೈಜ್ಞಾನಿಕವಾಗಿ ಏನು ವಿಲೇವಾರಿ ಆಗಬೇಕಾಗಿದೆಯೋ ಅದು ಆಗ್ತಿಲ್ಲ. ಆದ ಕಾರಣ ಇವತ್ತು ಗ್ರಾಮಸ್ಥರು ವಾಹನಗಳನ್ನು ತಡೆಯುವಂಥದ್ದಾಗ್ತಿದೆ. ಇದರ ಪರಿಣಾಮವಾಗಿ ಇಡೀ ಬೆಂಗಳೂರಿನಲ್ಲಿ ಕಸದ ರಾಶಿ, ಬೆಂಗಳೂರೇ ಲ್ಯಾಂಡ್ ಫಿಲ್ ಆಗಿಬಿಟ್ಟಿದೆ. ಸೊ ಭಾಳಷ್ಟು ಅನನುಕೂಲತೆ ಆಗುತ್ತೆ. ಈ ನಗರಕ್ಕೆ ಒಂದು ದೊಡ್ಡ ಅಗೌರವ. ಏನೊಂದು ಅಂತಾರಾಷ್ಟ್ರೀಯ ನಗರ ಅಂತ ಹೆಸರುವಾಸಿಯಾಗಿದೆ. ಇಷ್ಟು ಹಣವನ್ನು ಜನರಿಂದ ಶೇಖರಣೆಯನ್ನು ಮಾಡಿ, ಇಷ್ಟು ಹಣ ಖರ್ಚು ಮಾಡಿ, 1200 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ದುಃಖಕರ. ಮತ್ತು ಅಲ್ಲೇನು ಲ್ಯಾಂಡ್ ಫಿಲ್ಲಲ್ಲಿ 4 ಎಂಟ್ರಿ 4 ಎಕ್ಸಿಟ್ಟು ವ್ಯವಸ್ಥೆಗಳು, ವಿಲೇವಾರಿ ಇವೆಲ್ಲ ನೋಡ್ರಿ ದೊಡ್ಡ ತನಿಖೆ ಆಗಬೇಕು. ತನಿಖೆ ಆಗಿ ಅಲ್ಲೇನು ಸಮಗ್ರವಾಗಿ ಏನು ವಿಲೇವಾರಿ ಆಗ್ದೇ, ವೈಜ್ಞಾನಿಕವಾಗಿ ಆಗ್ದೇ ಅವ್ಯವಸ್ಥೆಯಿಂದ ನಡೀತಿದೆ. ಅದಕ್ಕೆ BBMPನೇ ಹೊಣೆ. ಅದನ್ನು ಕ್ರಮ ವಹಿಸಬೇಕು, ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮ ತಗೋಬೇಕು. ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು 4 ಎಂಟ್ರಿ 4 ಎಕ್ಸಿಟ್ ಎಲ್ಲಿದೆ, ಒಂದು ಎಕ್ಸಿಟ್ ಒಂದು ಎಂಟ್ರಿನೇ ಇವತ್ತಿನ ಸಮಸ್ಯೆ ಆಗ್ಕೋತಿದೆ. ಸೊ ಈ ಪರಿಸ್ಥಿತಿಯಲ್ಲಿ ನಗರಕ್ಕೆ ದೊಡ್ಡ ಹಾನಿ ಮತ್ತು ಸಮಸ್ಯೆ ಆಗ್ತಿದೆ.